ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ನಾನು ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಫಲ ಶ್ರುತಿ ಅಂತಂದರೆ ಈ ವರ್ಷ ಯಾವ ರೀತಿ ಜಗತ್ತು ನಡೆಯುತ್ತೆ, ಮಂಗಳ ಗ್ರಹ ಮತ್ತು ಶನಿ ಗ್ರಹನ ಆಧಾರದ ಮೇಲೆ, ಮಂಗಳ ರಾಜ ಶನಿ ಮಂತ್ರಿ, ಹಾಗೆ ಈ 9 ಗ್ರಹಗಳ ಆಧಾರದ ಮೇಲೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬಿದ್ದು ಶುಭ ಅಶುಭಗಳನ್ನು ಮಾಡುತ್ತೆ ಅನ್ನೋ ವಿಚಾರನ ನಾನು ಮೇಷರಾಶಿ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರೆಗೂ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ಧನುರ್ ರಾಶಿ ಬಗ್ಗೆ ಹೇಳ್ತೀನಿ. ಧನುರ್ ರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅಂಥವ್ರಿಗೆ ಈ ಗುರು ಗೋಚಾರ ಯುಗಾದಿ ಫಲ ಮತ್ತು ಲಗ್ನ ನಕ್ಷತ್ರಗಳ ಸಂಯೋಗದಿಂದ ನಾನು ಈ ಧನುರ್ ರಾಶಿದು ಭವಿಷ್ಯ ಹೇಳ್ತೀನಿ. ಒಳ್ಳೆಯದಾಗದಿದ್ದರೆ ನಮ್ಗೆ ಗೊತ್ತಿಲ್ಲದೆ ನಡೀತಾನೆ ಇರ್ತದೆ. ನಾವು ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ, ಜ್ಯೋತಿಷ್ ಹತ್ರ ಹೋಗೋದು ಬೇಡ, ವಾಸ್ತು ಕನ್ಸಲ್ಟೆಂಟ್ ಆಗಲಿ ಏನೂ ಮಾಡಲಿಲ್ಲ ಒಳ್ಳೇದಾಗ್ತಾ ಇರ್ತದೆ. ನಮ್ಗೆ ಯಾವಾಗ ಒಳ್ಳೇದಾಗ್ತಿದೆ ಅಂದರೆ ಜಮದ ಪುಣ್ಯದ ಫಲದಿಂದ ಒಳ್ಳೇದಾಗ್ತಿದೆ. ಆದ್ದರಿಂದ ಒಳ್ಳೇದಾಗುವಾಗ ಜ್ಯೋತಿಷ ದೇವಸ್ಥಾನ ಯಾವುದೂ ಬೇಕಾಗಿಲ್ಲ. ಬಟ್ ಚೆನ್ನಾಗಿ ಕಷ್ಟಪಟ್ಟು ದುಡಿತೀನಿ, ಊಟ ಮಾಡ್ತೀನಿ, ಚೆನ್ನಾಗೇ ರೋಗ, ಕಷ್ಟಪಟ್ಟು ದುಡಿತೀನಿ, ಸಾಲ ಬಾಧೆ, ಇರೋದಲ್ಲಿ ಹೆಂಗೋ ಬದುಕೋಣ ಅಂದರೆ ಶತ್ರು ಕಾಟ, ಹೀಗೆ ಹಲವಾರು ಪ್ರಾಬ್ಲಮ್ ನಾವು ಎದುರಿಸ್ಬೇಕಾಗತ್ತೆ. ಕಾರಣ ಪೂರ್ವಜನ್ಮದ ಕರ್ಮ. ಆ ಕರ್ಮಕ್ಕೆ ಯಾವ ಗ್ರಹ ಇವಾಗ ಅಶುಭ ಮಾಡುತ್ತೆ ಅನ್ನೋದನ್ನು ಈ ಭವಿಷ್ಯದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಕೆಟ್ಟದ್ದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಕೆಟ್ಟದಾಗಲ್ಲ. ಜನ್ಮದ ಕೆಟ್ಟ ಕರ್ಮಕ್ಕೆ ಆ ಕರ್ಮ ಇವಾಗ ನಡೀತಾ ಇದೆ, ಬಡ್ಡಿ ಸಮೇತ ತೀರಿಸ್ಕೊಳ್ತಾ ಇದೆ. ಅದಕ್ಕೆ ಸರಿಯಾದ ರೀತಿ ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಅದರದ್ದು ಇಂಪ್ಯಾಕ್ಟ್ ಇರೋದಿಲ್ಲ ನಮ್ಮ ಬಾಡಿ ಮೈಂಡ್ ಸೋಲಲ್ಲಿ. ಇವತ್ತು ನಾನು ಧನುರ್ ರಾಶಿಗೆ, ಧನುರ್ ಮತ್ತು ಮೀನ ರಾಶಿಗೆ ಬಾಸು, ಒಡೆಯ, ಓನರ್, ಮಾಲೀಕ ಗುರುಗ್ರಹ. ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ಧನುರ್ ರಾಶಿ ಹುಟ್ಟಿದವ್ರಿಗೆ ಏನಾಗುತ್ತೆ ಅಂತ ಸ್ವಲ್ಪ ಹೈ ಲೆವೆಲ್ ಹೇಳ್ತೀನಿ ಅಷ್ಟೇ. ನಾನು 3ನೇ ಮನೆಯಲ್ಲಿ ಶನಿ ಮತ್ತು 6ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಗುರು, 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಪ್ರಾರಂಭದಲ್ಲಿ ಇವ್ರಿಗೆ ಅಶುಭಗಳೇ ಇರುತ್ತದೆ ಅಂತ ಹೇಳುತ್ತೆ. ಏಪ್ರಿಲಲ್ಲಿ ಈ ತಿಂಗಳು ನೀವು ಯಾರ ಜೊತೆ ಮಾತಾಡೋದು ಕೂಡ ಮನಸ್ತಾಪ, ನಿಷ್ಠುರ, ಅವಮಾನ. ಏಪ್ರಿಲ್ ಮಂತಲ್ಲಿ ಹೆಂಡತಿ ವಿಚಾರದಲ್ಲಿ ಏನೋ ತರಕಾರು ಗಲಾಟೆ, ಗಂಡನ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಅಪ್ಪ ಅಮ್ಮ, ಮೈದ ಬಾಮೈದ, ಅತ್ತೆ ಮಾವ, ಈ ವಿಚಾರದಲ್ಲಿ ಸ್ವಲ್ಪ ಮಾತಾಡಿ ತುಂಬ ತಗ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ಹೀಗಾಗಿ ಈ ಪೂರ್ತಿ ಸುಖನಾಶ. ಏನು ಮಾಡಿದ್ರು ನಿಮ್ಗೆ ಒಳ್ಳೆ ತೃಪ್ತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಶೀತದಿಂದ ಸಂಬಂಧಪಟ್ಟಂಥ ಯಾವುದೋ ಒಂದು ಅಲರ್ಜಿ ನಿಮಗೆ ಇರ್ತದೆ. ಆ ಅಲರ್ಜಿ ಸೊಪ್ಪುಂದೋ, ಹಣ್ಣಿಂದೋ ಅಥವಾ ತರಕಾರಿಯೋ ಗೊತ್ತಿರೋಲ್ಲ, ಅದರಿಂದ ನಿಮಗೆ ಅನಾರೋಗ್ಯ ಬರ್ತದೆ. ಅಲರ್ಜಿಯಿಂದ ಮನೆಯವರೇ ಶತ್ರು ಆಗ್ತಾರೆ ಮೊದಲು, ಆಮೇಲೆ ಅಕ್ಕಪಕ್ಕದವರು ಆಜುಬಾಜು ಶತ್ರು ಶುರುವಾಗ್ತಾರೆ ಏಪ್ರಿಲ್ ಮಾಸದಲ್ಲಿ, ಅಂದರೆ ಈ ತಿಂಗಳಲ್ಲಿ. ಮೇ ತಿಂಗಳಲ್ಲಿ ಅಂದರೆ ಮುಂದಿನ ತಿಂಗಳು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಿಸ್ಕೊಳ್ತೀರಾ. ಮನೆಯಲ್ಲೆಲ್ಲ ಗಲಾಟೆ ಆಗ್ತಿತ್ತು, ಮಕ್ಕಳಿಂದ, ಗಂಡಿಂದ, ಹೆಂಡತಿಯಿಂದ, ಅಪ್ಪ ಅಮ್ಮನಿಂದೆಲ್ಲ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಮೇ ಮಂತಲ್ಲಿ ಬಂಧುಗಳು, ನಿಮ್ಮ ರಿಲೇಟಿವ್ಸ್ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಏಪ್ರಿಲಲ್ಲಿ ಶತ್ರುಕಾಟ ಇತ್ತು, ಮೇನಲ್ಲಿ ಶತ್ರುಕಾಟ ಇಲ್ಲ. ಈಗ ಈ ತಿಂಗಳು ಮೇ ತಿಂಗಳು ನೀವು ಏನೇ ಕೆಲಸ ಮಾಡೋದು ಕೂಡ ನಿಮಗೆ ಭಾಳ ಸಕ್ಸಸ್ ಆಗುತ್ತೆ. ಇದು ಮೇ ತಿಂಗಳಲ್ಲಿ ಆಗುವಂಥ ಟಾಪ್ ಲೆವೆಲ್ ಭವಿಷ್ಯ. ಜೂನಲ್ಲಿ ಮತ್ತೆ ಸಂಸಾರದಲ್ಲಿ ತಾಪತ್ರೆ, ಯಾರೋ ಬಂದು ಗಲಾಟೆ ಎಬ್ಬಿಸ್ಬಿಡ್ತಾರೆ, ಚಾಡಿ ಮಾತು ಕೇಳ್ಕೊಂಡು ನೀವು ಗಲಾಟೆ ಮಾಡ್ತೀರ. ಗಂಡ ಮನೆಯಿಂದ ಹೋಗ್ಬೋದು, ಹೆಂಡತಿ ಮನೆ ಬಿಟ್ಟು ಹೋಗ್ಬೋದು, ಅಥವಾ ಮಕ್ಕಳು ದೂರ ಆಗ್ಬೋದು, ಅಥವಾ ಮನೆ ಮಂದಿಯವರು ಒಟ್ಟಿಗೆ ಇದ್ದರೂ ಕೂಡ ಒಬ್ರಿಗೊಬ್ಬರು ಮಾತಾಡಲ್ಲ, ಏನೋ ಕಿರಿಕಿರಿ, ಕಸಿಮಿಸಿ ತೊಂದರೆಗಳನ್ನು ಅನುಭವಿಸ್ತೀರಿ. ಯಾವಾಗ ನಿಮಗೆ ಒಬ್ಬರಿಂದೊಬ್ಬರು ಕೋಆಪ್ರೇಷನ್ ಇರೋದಿಲ್ವೋ,
ಸಂಪರ್ಕ ಸಹಯೋಗದಿಂದ ಕೆಲಸ ಆಗೋದು. ಸಂಪರ್ಕನೂ ಇಲ್ಲ ಸಹಯೋಗನೂ ಇಲ್ಲ ಅಂದಾಗ ನೀವು ಮಾಡೋ ಕೆಲಸ ಎಲ್ಲ ಹಾನಿ ಆಗ್ತದೆ. ಮತ್ತು ಇದಕ್ಕಿದ್ದಾಗೆ ₹5 ಬೆಲೆ ಬಾಳೋದು ಯಾವುದೋ ಒಂದು ವಸ್ತುನ ₹50 ಕೊಟ್ಟು ತೊಗೊಂಬರ್ತೀವಿ. ಹೀಗೆ ಕಮ್ಮಿ ಬೆಲೆಯಲ್ಲಿ ಬರುವಂಥ ವಸ್ತುಗಳನ್ನೇ ದುಡ್ಡು ಹೆಚ್ಚಿಗೆ ಕೊಟ್ಟು ಧನಹಾನಿ ಮಾಡಿಕೊಳ್ಳುವಂಥ ಯೋಗ ಈ ಜೂನ್ ತಿಂಗಳಲ್ಲಿ ಇದೆ. ಮನೆಗೆ ಬರೋ ಅತಿಥಿಯಿಂದ ಮನಸ್ತಾಪ ಮತ್ತು ಗಲಾಟೆ. ಯಾರೋ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ, 1-2 ಜನ ಇದ್ದೋಗ್ಬೋದು ಅಥವಾ 1 ಅವರ್ ಇದ್ದೋಗ್ಬೋದು. ಅವ್ರು ಬಂದು ಹೋದ್ಮೇಲೆ ಏನೋ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಅವರೇ ಏನೋ ಹೇಳ್ಬಿಟ್ಟು ಹೋಗ್ಬಿಟ್ಟು ಗಲಾಟೆ ಮಾಡಿಸ್ತಾರೋ ಗೊತ್ತಿಲ್ಲ. ಅವ್ರು ಹೋದ್ಮೇಲೆ ಕೆಲವು ವಿಷಯ ತಿಳ್ಕೊಂಡು ನೀವು ಗಲಾಟೆ ಮಾಡ್ತೀರ. ಅತಿಥಿ ಮುಖೇನ ಗಲಾಟೆ ಆಗುತ್ತೆ ಒಂದು. ಎರಡನೇದು, ಜೂನಲ್ಲಿ ಅಪರಿಚಿತ ವ್ಯಕ್ತಿಯಿಂದ ಕಳ್ಳತನ. ನಿಮ್ಮಲ್ಲಿ ಯಾರು, ನಿಮ್ಮ ಮನೇಲಿರೋರು ಯಾರು ಕದ್ದಿಲ್ಲ, ಯಾರೋ ಒಬ್ಬರಿಂದ ಕಳ್ಳತನ ಆಗುತ್ತೆ. ಜುಲೈನಲ್ಲಿ ಏನಾಗ್ಬೋದು, ಜೂನಲ್ಲಿ ತುಂಬ ಗಲಾಟೆ ಮಾಡ್ಕೊಂಡಿರ್ತೀರಿ, ಕಳ್ಳತನ ಆಗಿರುತ್ತೆ ಜೂನ್ ಮಂತಲ್ಲಿ, ಮತ್ತು ನಿಮ್ಮಲ್ಲಿ ತಾಪತ್ರಗಳು ಜಾಸ್ತಿ ಆಗಿರುತ್ತೆ. ಹೀಗಾಗಿ ಜೂನಲ್ಲಿ ಮತ್ತೆ ನೆಮ್ಮದಿ ನಾಶ, ಮತ್ತೊಮ್ಮೆ ಅವಮಾನಗಳಾಗತ್ತೆ. ಹೀಗಾಗಿ ಎಲ್ಲೋ ಒಂದು ಸಣ್ಣ ಯಾತ್ರೆಗೆ ಹೋಗಿ ಬರೋಣ ಅಂತ ಹೋಗ್ತೀವಿ, ನಂಜನಗೂಡಿಗೋ ಅಥವಾ ಶಬರಿಮಲೆಗೋ ತಿರುಪತಿಗೋ ಎಲ್ಲೋ ಹೋಗಿ ಬರ್ತೀರಿ. ಯಾತ್ರೆ ಪ್ರಯಾಣ ಮಾಡಿ ಬಂದಮೇಲೆ ಅನಾರೋಗ್ಯ ಶುರುವಾಗುತ್ತೆ ಜುಲೈ ತಿಂಗಳಲ್ಲಿ. ಇದು ಈ ಒಂದು ನಮ್ಮ ಸಂಸಾರದಿಂದ, ಉದ್ಯೋಗದಿಂದ, ವ್ಯಾಪಾರದಿಂದ ಬಂದಿರುವಂಥ ದೋಷಗಳಿದೆಲ್ಲ. ಅದರಿಂದ ಯಾರ್ಯಾರು ಉದ್ಯೋಗದಲ್ಲಿ ಹೋಗ್ತಿರೋ ಹೆಚ್ಚಿಗೆ ಮಾತಾಡಬೇಡಿ, ಸೈಲೆಂಟಾಗಿರಿ. ಎಷ್ಟು ಬೇಕೋ ಅಷ್ಟು ಮಾತಾಡಿ. ಹೆಚ್ಚಿಗೆ ಮಾತಾಡಿದಷ್ಟು ಶತ್ರುಗಳು ಸೃಷ್ಟಿ ಆಗ್ತಾರೆ. ವ್ಯಾಪಾರ ಮಾಡುವಾಗಲೂ ಅಷ್ಟೇ, ವ್ಯಾಪಾರದಲ್ಲಿ ಮಿತಿಯಾಗಿ ಮಾತಾಡಿ, ಕರೆಕ್ಟಾಗಿ ಮಾತಾಡಿ. ಗೊಂದಲ, ಸಂದೇಹ, ಸಂಶಯ ಇರಬಾರ್ದು. ಇಲ್ಲನೇ ನೀವು ಸಂಶಯಾತ್ಮಕವಾಗಿ ಮಾತಾಡಿದ್ರೆ, ತುಂಬ ಡೌಟ್ ಇಟ್ಕೊಂಡು ಮಾತಾಡಿದ್ರೆ ಅಥವಾ ಡೌಟ್ ಮೇಲೆ ಇಟ್ಟು ಏನೋ ವ್ಯವಹಾರ ಮಾಡಿದ್ರೆ ನಿಮಗೆ ರಿವರ್ಸ್ ಆಗುತ್ತೆ. ಆಗಿದೆ 6ನೇ ಮನೆ ಗುರು ಮತ್ತು 4ನೇ ಮನೆ ರಾಹು, 10ನೇ ಮನೆ ಕೇತು ಪ್ರಭಾವದಿಂದ. ನಾನು ಆಗಲೇ ಹೇಳ್ತಾ ಇದ್ದೆ, ಧನುರ್ ರಾಶಿಯವರಿಗೆ ಸ್ವಲ್ಪ ಶತ್ರುಕಾಟ, ಆರೋಗ್ಯ ಚೆನ್ನಾಗಿರೋದಿಲ್ಲ ಅಂತ. ಒಂದು ತಿಂಗಳು ಚೆನ್ನಾಗಿದ್ದು ಇನ್ನೊಂದು ತಿಂಗಳು ಚೆನ್ನಾಗಿರಲ್ಲ. ಇಲ್ಲಿ ಆಗಸ್ಟಲ್ಲಿ ಶತ್ರುಗಳೆಲ್ಲ ಸ್ವಲ್ಪ ದೂರ ಆಗ್ತಾರೆ, ಆರೋಗ್ಯನೂ ಕೂಡ ಚೆನ್ನಾಗಾಗತ್ತೆ. ನೀವೇನಾದ್ರು ಕೆಲಸ ಮಾಡ್ತಿದ್ರೆ, ಯಾವುದೋ ಒಂದು ಕೆಲಸ ಕೈ ಹಾಕಿದ್ರೆ ಅದು ಖಂಡಿತ ಸಕ್ಸಸ್ ಆಗುತ್ತೆ. ಇದು ಆಗಸ್ಟ್ ತಿಂಗಳಲ್ಲಿ ಒಂದು. ಆಗಸ್ಟ್ ತಿಂಗಳಲ್ಲಿ ಗಂಡಸರಿಗೆ ವಿಧವಾ ಸ್ತ್ರೀಯಿಂದ ಒಂದು ತೊಂದರೆ ಆಗುತ್ತೆ. ಹೆಂಗಸರಿಗೆ ಮದುವೆ ಆಗಿಲ್ದವರು ಅಂತ ಹುಡುಗ ದೊಡ್ಡ ಅಪವಾದವನ್ನು ಹೊರಿಸ್ತಾನೆ ಅಂತ, ಅಪಚಾರ ಅವಮಾನಗಳನ್ನು ಮಾಡ್ತಾನೆ ಅಂತ ಧನು ರಾಶಿಯವರಿಗೆ ಆಗಸ್ಟಲ್ಲಿ. ಸೆಪ್ಟೆಂಬರಲ್ಲಿ ಸ್ವಲ್ಪ ಪರವಾಗಿಲ್ಲ, ನೀವು ಮಾಡೋ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ. ದುಡ್ಡು ಬರುತ್ತೆ. ಕೆಲವು ಸ್ಯಾಲ್ರಿ ಹೈಕ್ ಜಾಸ್ತಿ ಆಗ್ಬೋದು, ಪ್ರಮೋಷನ್ ಸಿಗ್ಬೋದು, ಇಲ್ಲ ಕೆಲವರು ಟ್ರಾನ್ಸ್ಫರ್ ಆಗ್ಬೋದು. ಸೆಪ್ಟೆಂಬರ್ನಲ್ಲಿ ಕೆಲವ್ರಿಗೆ ಈ ಧನುರಾಶಿಲಿ ಸನ್ಮಾನಗಳಾಗೋದು, ಅವಾರ್ಡ್ ಕೊಡೋದು, ಗೌರವ ಕೊಡೋದು, ಈ ಥರದೆಲ್ಲ ಅವಾರ್ಡ್ಸು, ಸನ್ಮಾನಗಳು ಜಾಸ್ತಿ ಆಗುತ್ತೆ ಸೆಪ್ಟೆಂಬರಲ್ಲಿ. ಅಕ್ಟೋಬರ್ ಪೂರ್ತಿ ನೀವು ಏನೇ ಕೆಲಸ ಮಾಡೋದು ಅಡಚಣೆಗಳು ಜಾಸ್ತಿ ಆಗ್ತದೆ ಅಕ್ಟೋಬರಲ್ಲಿ. ಅದಕ್ಕೇನು ಮಾಡಬೇಕು, ನೀವು ಅಕ್ಟೋಬರಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸಗಳನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ನಂಗೆ ಮಾತಾಡೋಕ್ಕೆ ಬರುತ್ತೆ, MLA, MP, ಮಿನಿಸ್ಟ್ರು ಇನ್ಫ್ಲುಯೆನ್ಸ್ ಇದೆ, ಪೊಲೀಸ್ ಅಧಿಕಾರಿಗಳು ನಂಗೆ ಚೆನ್ನಾಗಿ ಗೊತ್ತು, IAS IPS ಅಧಿಕಾರಿಗಳು ನಂಗೆ ಚೆನ್ನಾಗಿ ಗೊತ್ತು, ಹಾಗೆ ಅಂತೇಳಿ ಏನೋ ಒಂದು ದೊಡ್ಡ ಕೆಲಸಕ್ಕೆ ಶುರು ಮಾಡಿಬಿಟ್ರೆ ಇಲ್ಲಿ 4ನೇ ಮನೆ ರಾಹು, 10ನೇ ಮನೆ ಕೇತುವಿಂದ ಭಾಳ ತೊಂದರೆ ಆಗುತ್ತೆ. ಅದಕ್ಕೆ ಅಕ್ಟೋಬರಲ್ಲಿ ಕೆಲಸ ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡಿ. ಇಲ್ಲ ಆಗಸ್ಟಲ್ಲೇ, ಸೆಪ್ಟೆಂಬರಲ್ಲಿ ಶುರು ಮಾಡ್ಕೊಂಬಿಡಿ, ಇಲ್ಲ ಅಕ್ಟೋಬರ್ ಆದಮೇಲೆ ಶುರು ಮಾಡಿ, ನವಂಬರ್ ಮಂತ್ಗೆ. ಆಗ ನಿಮ್ಗೆ ಆ ತಿಂಗಳು ಏನೂ ತೊಂದರೆ ಆಗಲ್ಲ, ನಷ್ಟ ಆಗಲ್ಲ, ಡಿಪ್ರೆಷನ್ಗೆ ಹೋಗೋದಿಲ್ಲ. ನವಂಬರಲ್ಲಿ ಏನಾದ್ರು ಒಂದು ಪೆಟ್ಟು ಬೀಳುತ್ತೆ, ಜಾರು ಬಿದ್ದೋ ಅಥವಾ ಏನೋ ಹೊಡೆದೋ ಯಾರೋ ಮಾಡಿ ದೇಹಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಉಂಟು. ಜನಗಳಿಂದ ಆಕ್ರೋಶ ನಿಮ್ಮ ಮೇಲೆ, ಆಫೀಸಲ್ಲಿ ಒಂದಷ್ಟು ಗುಂಪು ಕಟ್ಕೊಂಡು ಮೇಲೆ ಚಾಡಿ ಹೇಳಿ ಗಲಾಟೆ ಮಾಡ್ಬೋದು, ಅಥವಾ ನಿಮ್ಮ ಕುಟುಂಬದವರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡೋಗ್ಬೋದು. ಏನೋ ಒಂದು ರೀತಿ ಕ್ರೌಡಿಂದ, ಗುಂಪಿಂದ ಅವಮಾನ, ನಿಂದನೆ, ಅಪಪ್ರಚಾರ. ನವಂಬರಲ್ಲಿ ಒಂದು ಇಂಪಾರ್ಟೆಂಟ್ ರಹಸ್ಯ ಇದೆ. 3ನೇ ಮನೆ ಕುಂಭ, 6ನೇ ಮನೆ ಗುರು, 4ನೇ ಮನೆ ರಾಹು ಮತ್ತು 10ನೇ ಮನೆ ಕೇತು ಇರೋದ್ರಿಂದ ನವಂಬರಲ್ಲಿ ಯಾರು ಹೆಂಗಸಾಲಿ ಗಂಡಸಾಲಿ ಗುಂಪಲ್ಲಿ ಹೊಡೆದು ಬಿಡ್ತಾರೆ. ಲಾಠಿ ಚಾರ್ಜ್ ಆಗ್ಬೋದು ಕರ್ಫ್ಯೂ ಇದ್ದಾಗ, ಅಥವಾ ಬೇರೆ ಏನೋ ಗುಂಪಲ್ಲಿ ಸ್ಟ್ರೈಕ್ ಗಲಾಟೆ ಆಗ್ತಿರ್ಬೇಕಾದ್ರೆ ಆಗಿ ಭಾಳ ಅನಾಹುತಗಳಾಗುತ್ತೆ. ಧನುರಾಶಿ ಹೆಣ್ಣಾಗಲಿ ಗಂಡಾಗಲಿ ನವಂಬರ್ ತಿಂಗಳಲ್ಲಿ ದೊಡ್ಡ ಅವಘಡಗಳಿಗೆ ಜನಾಕ್ರೋಶದಿಂದ ಆಗುವಂಥ ಸಂಭವ ಇದೆ ಅಂತ ಹೇಳುತ್ತೆ. ಡಿಸೆಂಬರ್ನಲ್ಲಿ
ಸ್ವಲ್ಪ ಆರೋಗ್ಯ ವೃದ್ಧಿ, ಸ್ವಲ್ಪ ಏನಾದ್ರು ಮದುವೆ ಫಿಕ್ಸ್ ಮಾಡೋಣ, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ, ಮತ್ತು ನಾಮಕರಣ ಮಾಡೋಣ, ಮುಂಜಿ ಮಾಡೋಣ ಅಂಥೇಳಿ ಮನೇಲೊಂದು ಶುಭ ಕಾರ್ಯ ಆಗಲಿಕ್ಕೆ ರೆಡಿ ಆಗುತ್ತೆ ಡಿಸೆಂಬರಲ್ಲಿ. ನೀವೇನೇ ಅಭಿವೃದ್ಧಿ ಮಾಡಿದ್ರೂ ನಿಮ್ಮ ವ್ಯವಹಾರ ಉದ್ಯೋಗದಲ್ಲಿ ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ, ಸಾಕಷ್ಟು ಪ್ರಾಫಿಟ್ ಬರುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಜನವರಿನಲ್ಲಿ ಹೊಸ ಕೆಲಸಗಳು ಶುರು ಮಾಡ್ತೀರಾ. ನೀವೇನೇ ಕೆಲಸ ಮಾಡಿದ್ರೂ ಸಕ್ಸಸ್ ಆಗುತ್ತೆ ಡಿಸೆಂಬರ್ ಮತ್ತು ಅಕ್ಟೋಬರ್ ಮಂತಲ್ಲಿ. ಜನವರಿ 2025 ಇನ್ನೂ ಹೊಸ ಬಿಸ್ನೆಸ್ ಶುರು ಮಾಡ್ಬೋದು, ಇನ್ನೊಂದು ಬೇರೆ ಜಾಗಕ್ಕೆ ಹೋಗ್ಬೋದು, ಇನ್ನೊಂದು ಕಂಪ್ನಿನ ಒಂದು 10,000 ಜಾಸ್ತಿ ಸ್ಯಾಲ್ರಿ ಕೊಡ್ಬೋದು, 1 ಲಕ್ಷ 2 ಲಕ್ಷ ಜಾಸ್ತಿ ಕೊಡ್ಬೋದು ಅಂತೇಳಿ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ, ಧನಲಾಭ ಮತ್ತು ಉನ್ನತ ಮಟ್ಟಕ್ಕೆ ಹೋಗುವಂಥ ಶ್ರೇಯಸ್ಸಿದೆ ಜನವರಿನಲ್ಲಿ. ಏನೇ ಕೆಲಸ ಮಾಡೋದು ಕೂಡ ಸಕ್ಸಸ್ ಆಗುತ್ತೆ. ಜನವರಿ ಭಾಳ ತುಂಬ ಒಳ್ಳೆ ಮಂತು ಎಲ್ರಿಗೂ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಇದು ಟೈಮ್ ಇದೆ ಈ ವರ್ಷ. ಚೆನ್ನಾಗಿ ಓದ್ತೀರಿ, ಯಾಕಂದರೆ ಗುರುನೇ ಅಧಿಪತಿ, ಧನುರಾಶಿಗೆ ಗುರು ಅಧಿಪತಿ. ಈ ವರ್ಷ ಪ್ರೇಮಿಗಳಿಗೆ ಸ್ವಲ್ಪ ಕಸಿಮಿಸಿ, ಆದರೂ ಕೂಡ ಗುರು ನಾಮಸ್ಮರಣೆ ಮಾಡೋದ್ರಿಂದ 6ನೇ ಮನೆ ಗುರು ಇದ್ದಾರೆ. ಹೀಗಾಗಿ ಕೆಲವರಿಗೆ ಮದುವೆ ಆಗೋ ಯೋಗ ಇದೆ. 1-2 ಸಲ ಹೋಗಿ ಬಂದು ಮಾತುಕತೆ ಆದ ತಕ್ಷಣ ಮದುವೆ ಆಗಿಬಿಡ್ತದೆ. ಆದ್ದರಿಂದ ಮದುವೆ ಆಗೋ ಯೋಗ ಕೂಡ ಇದೆ. ಫೆಬ್ರವರಿನಲ್ಲಿ ಮತ್ತೆ ರೋಗಗಳು ಶುರುವಾಗ್ಬೋದು. ಏನೇ ಕೆಲಸ ಮಾಡೋ ಸ್ವಲ್ಪ ಅಡೆತಡೆಗಳಿದೆ. ಅಣ್ಣ ತಮ್ಮಂದಿರ ಸ್ವಲ್ಪ ಮನಸ್ತಾಪ, ಸಿಕ್ಕಾಪಟ್ಟೆ ಅಧಿಕ ಖರ್ಚುಗಳಿದೆ, ಮನಸ್ತಾಪ ಜಾಸ್ತಿ ಆಗುತ್ತೆ ಈ ಫೆಬ್ರವರಿ. ಮಾರ್ಚ್ ಇಯರ್ ಎಂಡ್ 2025 ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಬೇರೆ ಊರಲ್ಲಿ ಯಾರೋ ಒಬ್ರು ಇರ್ತಾರೆ, ಅವ್ರ ಮೂಲಕ ಧನ ಆಗಮನ, ಬೇರೆ ಊರಿನಲ್ಲಿ ಧನ ಆಗಮನ. ಮೂರನೇದು ಬೇರೆಯವರ ಸಹಾಯದಿಂದ ನಿಂತೋಗಿರೋ ಕೆಲಸನ ಕೂಡ ಎಂಡ್ ಮಾಡ್ಬೋದು, ಮುಗಿಸ್ಬೋದು. ಅಷ್ಟು ಪವರು ಮಾರ್ಚ್ ತಿಂಗಳು ಬಂದಿದೆ ಧನುರಾಶಿಯವರಿಗೆ. ಧನುರಾಶಿಯಲ್ಲಿ ಹುಟ್ಟಿರೋರು ಏನಾದ್ರು 60-70 ವರ್ಷ ವಯಸ್ಸಾಗಿದ್ದರೆ, ನೀರು ಬೆಂಕಿ ಇರೋ ಜಾಗಿದ್ರೆ ಭಾಳ ಕೇರ್ಫುಲ್ಲಾಗಿ ಓಡಾಡಬೇಕು. ಬಿದ್ದು ಪೆಟ್ಟು ಮಾಡ್ಕೊಂಡು ಹಾಸಿಗೆ ಇಡುವಂಥ ಯೋಗ ಇದೆ. ಹಾಸಿಗೆ ಹಿಡಿಯೋದು ಅಂತಲೇ ಹಾಸಿಗೆ ಬೆಡ್ಡಿಡರ್ ಆಗುವಂಥದ್ದು. 60-70 ವರ್ಷ ವಯಸ್ಸಾದವ್ರಿಗೆ ಧನುರಾಶಿಯವ್ರಿಗೆ ಈ ವರ್ಷ ಯಾವುದೋ ಟೂರ್ಗೆ ಹೋಗಿರ್ತಾರೆ, ಧರ್ಮಸ್ಥಳ ಅಂತ ಉಡುಪಿ ಅಂತ, ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಅಲ್ಲೇ ಒಂದು ಫೋಟೋ ಫ್ರೇಮ್ ಹಾಕೋ ಅಂಗಡಿ ಗ್ಲಾಸ್ ಚೂರು ಬಿದ್ದಿರುತ್ತೆ, ತುಳಿದು ಬಿಡ್ತೀರಾ, ಇಲ್ಲ ಜಾರು ಬೀಳ್ತೀರಾ, ಇಲ್ಲ ಎಡಕ್ಕೆ ಬೀಳ್ತೀರಾ, ಇಲ್ಲ ಯಾರೋ ಬಂದು ಬೀಳಿಸ್ಬಿಡ್ತಾರೆ. ಯಾತ್ರೆಗೆ ಹೋಗಿ ಪೆಟ್ಟು ಮಾಡ್ಕೊಂಬಂದು ನಿಲ್ತಾರೆ. ಅದರಿಂದ ಮನೆ ಒಳಗಲ್ಲ, ನಿಮ್ಮ ಸ್ವಂತ ಊರಲ್ಲ, ಬೇರೆ ಊರಲ್ಲಿ ಯಾತ್ರೆಗೆ ಹೋಗಿ ಕ್ಷೇತ್ರ ದರ್ಶನ ಮಾಡಿ ಬರುವಾಗ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಅದರಿಂದ ಮಾರ್ಚಲ್ಲಿ ಉದ್ಯೋಗದಲ್ಲಿ ಕೂಡ ಒಳ್ಳೆಯ ಪ್ರಗತಿ ಇದೆ. ಮನೆ ತಗೊಳ್ಳೋರು, ಮನೆ ಕಟ್ಸೋರು, ಕಟ್ಟರು ಮನೆ ತಗೊಳ್ಬೇಕಾಗಿಂತ ಇರೋರು ಧನಲಾಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಮಾರ್ಚಲ್ಲಿ ಕೂಡ ನಿಮಗೆ ಭಾಳಷ್ಟು ಟ್ರಾವೆಲ್ ಮಾಡೋ ಯೋಗ ಇದೆ ಧನುರಾಶಿಗೆ. ಹೆಣ್ಮಕ್ಳಿಗೆ ಅವ್ರ ಅಪ್ಪನ ಮನೆಗೆ ಹೋಗ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ಫಂಕ್ಷನ್ ವಿಚಾರದಲ್ಲಿ ಹೊರಗಡೆ ಒಂದು ವಾರಗಟ್ಟಲೆ ಹೋಗ್ಬೋದು. ಗಂಡನೂ ಅಷ್ಟೇ ಕೆಲಸ ನಿಮಿತ್ತ, ವ್ಯಾಪಾರ ನಿಮಿತ್ತ ಹೊರಗಡೆ ಹೋಗ್ಬೋದು. ಮಕ್ಕಳು ಮಾರ್ಚ್ ತಿಂಗಳಲ್ಲಿ ಎಲ್ಲರೂ ಒಂದು ಟ್ರಿಪ್ ಹೊರಗಡೆ ಹೋಗ್ಬೋದು. ಆದರೆ ಮಾರ್ಚ್ ತಿಂಗಳಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ವೆಹಿಕಲ್ ಭಾಳ ಕ್ಲೀನಾಗಿ ಸರ್ವಿಸ್ ಮಾಡಿಸಿ ಟೆಸ್ಟ್ ಮಾಡಿಸ್ಕೊಂಡು ತೊಗೊಂಡೋಗಿ. ಮಾರ್ಚ್ ತಿಂಗಳಲ್ಲಿ 2025 ಧನುರಾಶಿಯವರು ಯಾರೇ ಆಗಲಿ ಮನೆ ಬಿಟ್ಟು ಹೋಗೋ, ಒಂದು ಊರಿನ ಇನ್ನೊಂದು ಊರಿಗೂ ದಾಟಬೇಕಾದ್ರೆ ಒಂದು ಗಡಿ ದಾಟಿ ಇನ್ನೊಂದು ಗಡಿಗೆ ಹೋದಾಗ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಆದ್ದರಿಂದ ಧನುರಾಶಿಯವರು ವಯಸ್ಸಾಗಿರೋರು, ಸೀನಿಯರ್ ಸಿಟಿಜನ್ಸು ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡ್ಕೋಬೇಕು ನಮ್ಮ ಕಡೆಯಿಂದ ಅಂತ. ಇದಿಷ್ಟು ಧನುರಾಶಿಯ ಮೇಲ್ಭಾಗದ ಒಂದು ಭವಿಷ್ಯ. ಯಾಕೆಂದರೆ ಧನುಷ್ ರಾಶಿಯಲ್ಲಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತಿರ್ತಾರೆ. ಆ 1ನೇ ಪಾದದಲ್ಲಿ ಹೆಂಗಸುಗಳು ಗಂಡಸರು ಇರ್ತಾರೆ, 2ನೇ ಪಾದಲ್ಲೂ ಹೆಂಗಸು ಗಂಡಸು ಇರ್ತಾರೆ, 3ನೇ ಪಾದಲ್ಲೂ ಹೆಂಗಸು ಗಂಡಸರು, 4ನೇ ಪಾದಲ್ಲೂ ಹೆಂಗಸು ಗಂಡಸು ಇರ್ತಾರೆ. ಹೀಗಾಗಿ ಅವರೆಲ್ಲರಿಗೂ ಅನುಗುಣ ಆಗುವ ಹಾಗೆ ನಾನು ಪಾದ ಮೇಲೆ ಭವಿಷ್ಯ ಹೇಳ್ತಿಲ್ಲ. ಓವರಾಲ್ ಧನುರಾಶಿ ಎಲ್ರಿಗೂ ಹುಟ್ಟಿದ ಮಗುವಿನ ವಯಸ್ಸಾದವರು ಕೂಡ ಈ ಪರಿಹಾರ ಮಾಡ್ಕೋಬೋದು ಅಂತ ನನ್ನ ಅಭಿಪ್ರಾಯ. ಧನುರ್ ರಾಶಿಯಲ್ಲಿ ಹುಟ್ಟಂಥವ್ರಿಗೆ ನಾನು ಹೇಳ್ದಂಥ ನೆಗೆಟಿವ್ಸ್ ಎಲ್ಲ ಬರಬಾರ್ದು ಅಂದರೆ ಏನು ಮಾಡಬೇಕು? ಈಗ ನಾನು ಒಳ್ಳೆಯ ಆಹಾರ, ನೀರು ತೊಗೊಂಡ್ರೆ ದೇಹಕ್ಕೆ ಶಕ್ತಿ ಬರ್ತದೆ. ದೇಹ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಊಟ ಮಾಡಬೇಕು, ನೀರು ಕುಡಿಬೇಕು, ಆರಾಮ ಮಲ್ಕೋಬೇಕು. ಸೋಲಲ್ಲಿರೋ ಕರ್ಮ ತೆಗಿಬೇಕು ಅಂದರೆ, ಸೋಲಲ್ಲಿರೋ ಶಾಪ ಪಾಪಗಳ ಕಳಿಬೇಕು ಅಂತಂದರೆ ಆಯಾ ಏಜಲ್ಲಿ ಆಯಾ ರಾಶಿ ಮತ್ತು ಆಯಾ
ಹಬ್ಬ ಯುಗಾದಿ ಸಂವತ್ಸರಲ್ಲಿರ್ತಕ್ಕಂಥ ಪ್ರಯೋಗಗಳನ್ನು ಪರಿಹಾರ ರೂಪದಲ್ಲಿ ಮಾಡಬೇಕು ಅಂತ ನಾನೊಂದು ಕೆಲವು ಪ್ರಯೋಗಗಳು ಹೇಳ್ಕೊಡ್ತೀನಿ ಇವ್ರಿಗೆ. ಧನುರಾಶಿಯವರಿಗೆ ಏನು, ಧನುರಾಶಿಯವರು ಪೂರ್ವಕ್ಕೆ ಮುಖ ಮಾಡಿಕೊಂಡು ನಿತ್ಯ ಬೆಳಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ರಾತ್ರಿ 10 ನಿಮಿಷ, 3 ಹೊತ್ತು ತ್ರಿಕಾಲ. ಧನುರಾಶಿನಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗಬಾರ್ದು, ಶತ್ರುಕಾಟ ಇರ್ಬೋದು, ಆಗಬಾರ್ದು, ವ್ಯಾಪಾರ ವ್ಯವಹಾರದಲ್ಲಿ ಧನ ಪ್ರಾಪ್ತಿ ಆಗಬೇಕು, ಎಲ್ರಿಗೂ ಆಯುಷ್ಯ ಆರೋಗ್ಯ ಸಿಗಬೇಕು ಅಂತಂದರೆ ಧನುರಾಶಿಯವರು ಉದ್ದಂಡ ಗಣಪತಿ ಅಂತ ಒಂದು ಗಣಪತಿ ಇದೆ. 108 ಗಣಪತಿ ಇದೊಂದು ಉದ್ದಂಡ ಅನ್ನೋದು. ಇದನ್ನು ನೀವು ದಿನನಿತ್ಯ ಬೆಳಗ್ಗೆ ಸಂಜೆ ರಾತ್ರಿ ಒಂದು 10 ರಿಂದ 15 ನಿಮಿಷ ಹೇಳ್ತಾ ಇರಬೇಕು. ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೋಬೇಕು. ಓಂ ಉದ್ದಂಡ ಗಣಪತಯೇ ನಮಃ, ಓಂ ಉದ್ದಂಡ ಗಣಪತಯೇ ನಮಃ, ಓಂ ಉದ್ದಂಡ ಗಣಪತಯೇ ನಮಃ, ಓಂ ಉದ್ದಂಡ ಗಣಪತಯೇ ನಮಃ. ಈ ರೀತಿ ಒಂದು ಕಣ್ಣು ಮುಚ್ಕೊಂಡು ದಿನ ಒಂದು ಬೆಳಗ್ಗೆ 10 ನಿಮಿಷ, ಮಧ್ಯಾಹ್ನ 10 ನಿಮಿಷ, ರಾತ್ರಿ 10 ನಿಮಿಷ, ನೀವು ಎಲ್ಲಿರ್ತಾರೋ ಅಲ್ಲಿ ಚಪ್ಪಲಿ ಶೂಸ್ ಬಿಟ್ಬಿಟ್ಟು ಒಂದು 10 ನಿಮಿಷ ನಿಂತು ಜಾಗದಲ್ಲಿ ಕೂತ್ಕೊಂಡು ಜಪ ಮಾಡಿಬಿಟ್ರೆ ಅವತ್ತಿನ ಕೋಟ ಮುಗ್ದೋಯ್ತು. ಜಪ ನಾಮಸ್ಮರಣೆ ಸೋಲಿಗೆ ಭಾಳ ಊಟ. ದೇಹಕ್ಕೆ ಆಹಾರ ಮತ್ತು ನೀರು ಬೇಕು. ಮನಸ್ಸಿಗೆ ಏನು ಬೇಕು, ಮನಸ್ಸಿಗೆ ಒಳ್ಳೆ ಆಲೋಚನೆ, ಒಳ್ಳೆ ಭಾವನೆಗಳು ಬೇಕು. ಹಾಗೆ ಆತ್ಮಕ್ಕೆ ಭಗವಂತ ನಾಮಸ್ಮರಣೆ ಭಾಳ ಇಂಪಾರ್ಟೆಂಟ್. ನಾಮಸ್ಮರಣೆ ಆಹಾರ. ಅದರಿಂದ ಈ ಉದ್ದಂಡ ಗಣಪತಿಯನ್ನು ದಿನ ಬೆಳಗ್ಗೆ ಸಂಜೆ ಜಪ ಮಾಡಬೇಕು. ಪೂರ್ವಕ್ಕೆ ಮುಖ ಮಾಡಿಕೊಂಡು, ಪೂರ್ವ ದಿಕ್ಕು. ಧನುರಾಶಿಯವರು ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ಉದ್ದಂಡ ಗಣಪತಯೇ ನಮಃ, ಓಂ ಉದ್ದಂಡ ಗಣಪತಯೇ ನಮಃ, ಓಂ ಉದ್ದಂಡ ಗಣಪತಯೇ ನಮಃ ಜಪ ಮಾಡಬೇಕು. ತಂತ್ರ ಏನು ಮಾಡಬೇಕು, ಕ್ಷತ್ರಿಯರಿಗೆ ಹಣ್ಣು ವಿಳ್ಯದೆಲೆ ಒಂದು ದಕ್ಷಿಣೆ ಏನಾರು ಮುಗಿದಂಗೆ, ಎಲೆ ಅಡಿಕೆ ಒಂದು ಹಣ್ಣು, ಯಾವ್ದಾರ ಹಣ್ಣು ಕೊಡಿ, ದಕ್ಷಿಣೆ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಎಷ್ಟೋ ನಿಮ್ಮ ಯಥಾಶಕ್ತಿ. ಪ್ರತಿ ತಿಂಗಳು ನೀವು ಹುಟ್ಟಿದ ವಾರ, ಈಗ ಮಂಗಳವಾರ ಹುಟ್ಟಿದ್ರೆ ಪ್ರತಿ ತಿಂಗಳು ಮಂಗಳವಾರ ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಿಗಲ್ಲ, ಯಾಕೆಂದರೆ ಧನುರಾಶಿ ಕ್ಷತ್ರಿಯ ರಾಶಿ, ಆ ಕ್ಷತ್ರಿಯನಿಗೆ ಹೋಗಿ ನೀವು ಆ ಫಲದಾನ, ವಿಳ್ಯದೆಲೆ, ಅಡಿಕೆ ಮತ್ತು ಧನದಾನ ಕೊಡ್ತಾಯಿತ್ತು ಅಂದರೆ ಗೃಹ ಕಲಹ, ಮನಸ್ತಾಪ ಮತ್ತು ಈ ಆರೋಗ್ಯದಲ್ಲಿ ತೊಂದರೆ, ಶತ್ರುಕಾಟ, ಸಾಲಬಾಧೆ ಇವೆಲ್ಲ ನಿವಾರಣೆ ಆಗುತ್ತೆ. ಇದು 12 ತಿಂಗಳು ಪ್ರತಿ ತಿಂಗಳು ಮಾಡಬೇಕಾದದ್ದು. ನಿಮಗೆ ಯಾರು ಗುರುಗಳು ನೋಡಿ, ನಿಮಗೆ ಗೊತ್ತಿರೋ ಗುರುಗಳು ಅಥವಾ ನೀವು ಗುರುಗಳು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರೋರು, ನಿಮ್ಮ ಧರ್ಮದವರು, ನಿಮ್ಮ ಮತದಲ್ಲಿರೋವಂಥ ಗುರುಗಳು, ನಿಮ್ಮ ಜನಾಂಗದಲ್ಲಿರುವಂಥ ಗುರುಗಳು. ಇಲ್ಲಿ ಜಾತಿ ಹೇಳಬಾರ್ದು, ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಿಮ್ಮ ಗುರುಗಳು. ಯಾಕೆಂದರೆ ಧನುರಾಶಿಗೆ ಅಧಿಪತಿ ಗುರುಗ್ರಹ. ನಿಮ್ಮ ಗುರುಗಳಿಗೆ ಪ್ರತಿ ಗುರುವಾರ ಹೋಗಿ ಅವ್ರ ಜೊತೆ ಒಂದು ಅರ್ಧ ಗಂಟೆ ಮಾತುಕತೆ ಆಡಿ ಅವ್ರಿಗೇನೋ ಒಂದು ದಾನ ಮಾಡಿ ಬರಬೇಕು. ರಾಜನ್ನ, ಗುರುಗಳನ್ನು, ದೇವತೆಗಳನ್ನ ಬರಿಕೆಯಲ್ಲಿ ಹೋಗಬಾರ್ದಂತೆ. ಒಬ್ಬ ರಾಜ ನೋಡಬೇಕು ಅಂದರೆ ಬರಿಕೆಯಲ್ಲಿ ಹೋಗಬಾರ್ದು. ಒಂದು ಹಣ್ಣಾರು ತೊಗೊಂಡೋಗ್ಬೇಕು, ಒಂದು ಹೂವಾರು ತೊಗೊಂಡೋಗ್ಬೇಕು. ರಾಜ ಮತ್ತು ಗುರು, ದೈವ ಇವ್ರನ್ನ ಬರಿಕೆಯಲ್ಲಿ ಹೋಗಿ ನೋಡಬಾರ್ದು. ಹೀಗಾಗಿ ಪ್ರತಿ ಗುರುವಾರ ಅಥವಾ ನೀವು ಹುಟ್ಟಿದ ದಿವಸ ಗುರುಗಳಿಗೆ, ನಿಮ್ಮ ಬದುಕಿರೋ ಗುರುಗಳಿಗೆ ಹೋಗಿ ಮಾತಾಡಿ ಅವ್ರ ಆಶೀರ್ವಾದ ಪಡ್ಕೊಳ್ಳಿ. ಅವ್ರಿಗೇನಾದ್ರು ತಿನ್ನುವಂಥ ಇಷ್ಟ ಪದಾರ್ಥವನ್ನು, ಹಣ್ಣು ಅಥವಾ ತರಕಾರಿ ಇಷ್ಟವಾದ ತರಕಾರಿ ಯಾವುದೋ ಅವ್ರಿಗೆ ಕೊಡಿ. ಇಷ್ಟವಾದ ಹಣ್ಣು ಯಾವುದು ಕೇಳಿಬಿಟ್ಟು ಅದನ್ನು ಕೊಡ್ತಾ ಬನ್ನಿ. ಖಂಡಿತ ಈ ವರ್ಷ ನಿಮಗೆ ಭಾಳ ಒಳ್ಳೆಯದಾಗತ್ತೆ. ಇದು ಒಂದು ಪರಿಹಾರ ಧನುರಾಶಿಗೆ. ಇನ್ನೊಂದು, ಮನೆ ಒಳಗೆ ಕೂತ್ಕೊಂಡು ಪ್ರತಿ ತಿಂಗಳು 1 ಇಲ್ಲ 2 ಗಂಟೆಗಳ ಕಾಲ ನಾನು ಹೇಳೋ ಮಂತ್ರನ ಜಪ ಮಾಡಬೇಕು. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, 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 ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಹೀಗೆ ಕಣ್ಮುಚ್ಕೊಂಡು ದಿನ ಎಲ್ಲರೂ ಕಾರಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ಕಣ್ಮುಚ್ಕೊಂಡು ದತ್ತಾತ್ರೇಯರನ್ನ ನೆನೆಸ್ತಾ ಇದ್ದರೆ ಶನಿ ತೊಂದರೆ ಕೊಟ್ಟರು, ವಿಷ್ಣು ತೊಂದರೆ ಕೊಟ್ಟರು, ಇವರಿಬ್ಬರು ವಿಷ್ಣು ಮತ್ತು ಗುರುಗಳೆರಡೂ ನಿಮ್ಮನ್ನು ಸದಾ ಕಾಪಾಡ್ತಾರೆ. ಸೊ ಈಗ ನಾನೇನು ಹೇಳ್ತಾ ಇದ್ದೀನಿ ಅದನ್ನೇ ಕಣ್ಮುಚ್ಕೊಂಡು ಧ್ಯಾನ ಮಾಡಿಬಿಟ್ರೆ, ಧ್ಯಾನದಲ್ಲಿ ನಿಮ್ಗೆ ಇಷ್ಟವಾದ ಗುರು ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ ಅಥವಾ ನಿಮ್ಗೆ ಯಾರು ಪರಿಚಯ ಇದ್ದಾರೋ ಆ ಗುರುಗಳನ್ನ ಕಣ್ಣಲ್ಲಿ ಕಣ್ಣು ಮುಚ್ಚಿ 2 ಉಬ್ಬುಗಳ ಮಧ್ಯೆ ಇಟ್ಕೊಂಡು ಧ್ಯಾನ ಮಾಡ್ತಿದ್ರೆ
ಎಲ್ಲಿಯೂ ಪ್ರಭಾವ ಬಂದುಬಿಡುತ್ತೆ. ಶತ್ರುಕಾಟ, ಆರೋಗ್ಯ ದೃಷ್ಟಿ ದೋಷ ಇವೆಲ್ಲವೂ ಕೂಡ ತೆಗೆಯುತ್ತೆ ಗುರು ಗ್ರಹ. ಆದ್ದರಿಂದ ಗುರು ದತ್ತಾತ್ರೇಯನ, ಶಿರ್ಡಿ ಸಾಯಿಬಾಬಾ, ವರದಳ್ಳಿ ಶ್ರೀಧರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳಿಗೆ ಯಾರೋ ಒಂದು ಗುರು ಅಥವಾ ನಿಮ್ಗೆ ಯಾರೋ ಜೀವಂತ ಗುರುಗಳು ಯಾರಿದ್ದಾರೋ ಅವ್ರ ಜೊತೆ ಸಂಪರ್ಕ ಇದ್ದು ಸದಾ ಅವರ ಜೊತೆ ಕಷ್ಟ ಸುಖ ಹೇಳ್ಕೊಂಡಿರೋ ಅವರು ಯಾವುದೋ ಒಂದು ಶಕ್ತಿಯಿಂದ ನಿಮಗೆ ಒಳ್ಳೇದು ಮಾಡ್ತಿರ್ತಾರೆ. ಇದು ಧನುರಾಶಿ ಈ ವರ್ಷದ ಶುಭ ಮತ್ತು ಅಶುಭ ಫಲಕ್ಕೆ ಪರಿಹಾರ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕೆ ಹೋಗಿಲ್ವೋ ಅವರು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ನಾನು ತೋರಿಸ್ತೇನೆ ನೋಡಿ ಸ್ಕ್ರೀನ್ ಮೇಲೆ www.lakshmisrinivas.in ಅಂತ. ಅಲ್ಲಿಗೆ ನೀವು ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೋಬೋದು. ಯಾರು ಪ್ರಶ್ನೆ ಕೇಳ್ತಾರೋ ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರ್ತ್ಬೇಕಾದ್ರೆ ಜಾತಕ ತೊಗೊಂಡು ಬನ್ನಿ, ಜಾತಕ ಇದ್ದರೆ, ಇಲ್ಲಾಂದರೆ ಬಿಡಿ ಬೇರೆ ಥರ ನೋಡ್ತೀವಿ. ಈ ಮೆಡಿಕಲ್ ರಿಪೋರ್ಟ್ಸು, ಈ ಪಿಟ್ಸು, ಕ್ಯಾನ್ಸರು ಮತ್ತು ಲಕ್ವಾ ಇತರೆ ಕ್ರೋನಿಕ್ ಡಿಸೀಸ್ಗೆ ನೀವು ಡಾಕ್ಟರ್ ಈಗಾಗಲೇ ಟ್ರೀಟ್ಮೆಂಟ್ ತೊಗೋತಾ ಇತ್ತು ಅಂದರೆ ಅದು ರಿಪೋರ್ಟ್ ತಂದರೆ ಅದನ್ನು ನೋಡಿ ನಾನು ಕೂಡ ಪರಿಹಾರ, ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು. ಕೊನೆಯದಾಗಿ ಇನ್ನೊಂದು ಅನೌನ್ಸ್ಮೆಂಟು. ಪ್ರತಿ ಭಾನುವಾರ ನಾವು ನಿಮ್ಮ ಫೋನ್ ಕರೆ ಸ್ವೀಕರಿಸಿ ಪರಿಹಾರ ತಿಳಿಸುವಂಥ ಒಂದು ಕಾರ್ಯಕ್ರಮ ಆಯಿತು. ಗುರುಸ್ಪಂದನ ಕಾರ್ಯಕ್ರಮ ಟೆಲಿಫೋನ್ ಮುಖಾಂತರ. ಅದನ್ನು ನಾವೀಗ ಶನಿವಾರಕ್ಕೆ ಮೂವ್ ಮಾಡ್ಕೊಂಡಿದ್ದೀವಿ. ಶನಿವಾರ 8ರಿಂದ 9:30. ಸಮಯ ಬದಲಾವಣೆ ಇಲ್ಲ, ದಿನ ಬದಲಾವಣೆ ಆಯಿತು ಅಷ್ಟೇ. ಶನಿವಾರ ಬದಲು ನಾವು ಭಾನುವಾರ ಮಾಡ್ತಿದ್ವಿ, ಈಗ ಆಗಿಲ್ಲ. ಭಾನುವಾರದಿಂದ ಮತ್ತೆ ಶನಿವಾರಕ್ಕೆ ಬಂದಿದ್ದೀವಿ. ಭಾನುವಾರ ಹೊತ್ತು ಲೈವ್ ಕಾರ್ಯಕ್ರಮ ಇಲ್ಲ, ಶನಿವಾರ ಹೊತ್ತು ಇನ್ನು ಮುಂದೆ ಲೈವ್ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಇದನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನಾಳೆದೇ ನಾನು ನೆಕ್ಸ್ಟ್ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಹೇಗಿರುತ್ತೆ ವರ್ಷ, ಹೇಗಿರ್ತದೆ ಅವ್ರಿಗೆ ಶುಭ ಅಶುಭಗಳನ್ನು ನಾಳೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.